ಈ ಎಲ್ಲ ಸ್ಟೂಡೆಂಟ್ ಅಕಾಡೆಮಿ ಸಹೋದ್ಯೋಗಿಗಳು ನಮ್ಮ ಗುರುಗಳಿಗೆ ಒಂದೇ ಒಂದು ಲೈನ್ ಏನಂತಂದ್ರೆ, ಸ್ವಾರ್ಥಕತೆ ಇಲ್ಲದ ನಿಸ್ವಾರ್ಥತೆಯ ಜೀವಗಳು ಇವು. ಈಗ ನಾನು ವರ್ಕ್ ಮಾಡ್ಕೊಂಡಿರೋದು, ಇದಕ್ಕಿದಂಗೆ ಮೆರಾಥನ್ ಕ್ಲಾಸ್ ನೋಡಿದೆ. ನಾನು ಥಿಂಕ್ ಮಾಡಿದೆ, ಐ ಥಿಂಕ್ ಚಾರ್ಜ್ ಮಾಡಬಹುದು. ಯಾಕಂತ ಹೇಳಿದ್ರೆ ಇವತ್ತಿನ ದಿನ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ, ಕಾಂಪಿಟೇಟಿವ್ ಅನ್ನೋ ಫೀಲ್ಡ್ ಅಲ್ಲಿ ಹುಡುಗರ ಹತ್ರ ಕ್ವಾಲಿಟಿ ಕ್ವಾಂಟಿಟಿ ಅನ್ನೋದಕ್ಕಿಂತ ಮನಿ ಮೈಂಡೆಡ್ ಅನ್ನೋ ತುಂಬಾ ನಡೀತಾ ಇದೆ. ಬಟ್ ನಾನು ನೋಡಿದ ತಕ್ಷಣ ಅಂದೆ, ಎಲ್ಲೋ ಒಂದ್ ಕಡೆ ಚಾರ್ಜ್ ಮಾಡ್ಬೋದು ಅಂತ. ಬಟ್ ನಾನು ಈಸಿಯಾಗಿ ಇಮಿಡಿಯೇಟ್ ಕಾಲ್ ಮಾಡಿದ ತಕ್ಷಣ ಕೌಶಿಕ್ ಸರ್ ಆಗಿರ್ಬೋದು, ಯಾರಾಗಿರ್ಬೋದು, ಈಸಿಯಾಗಿ ಗೈಡೆನ್ಸ್ ಮಾಡಿದ್ರು. ನಾಟ್ ಇವನ್ ಥಿಂಗ್, ಲೇಟ್ ಆಗಿ ಬಂದ್ರು ನಮ್ಮ ಮಾತು ಹೇಳ್ದೇನೆ ಕರ್ಕೊಂಡು ಹೊರಗಡೆ ಬಿಟ್ರು. ಅದಕ್ಕೆ ನಾವು ಆಟ್ಸಪ್ ಹೇಳಬೇಕು. ಇವತ್ತಿಗೆ ಎಸ್ಪೆಷಲಿ ಲೇಡೀಸ್ಗೆ ಅವ್ರು ಕೊಟ್ಟಿರೋ ನಿಜವಾಗ್ಲೂ ಅದು ಗ್ರೇಟ್ ಅಂತ ಹೇಳ್ಬೋದು. ನನ್ನ ಪ್ರೀತಿಯ ಗುರುಗಳಾದಂತಹ ಕಿಟ್ಟಿ ಸರ್ನ ನಾನು ಸುಮಾರು ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದೀನಿ. ಬಟ್ ನನಗೆ ಓದ್ಬೇಕು ಅಂತ ಯಾವತ್ತು ಮನ್ಸು ಬಂದವನೇ ಅಲ್ಲ, ಯಾವತ್ತು ಓದ್ದವನೇ ಅಲ್ಲ. ನಾನು ಈಗಲೂ ಒಂದು ಕಂಪ್ನಿ ವರ್ಕ್ ಮಾಡ್ಕೊಂಡೆ ಮಾಡ್ತಾ ಇರೋದು. ಆಕ್ಚುಲಿ ಫ್ರೆಂಡ್ ಬರಬಾರ್ದು ಅಂತಾನೆ ಇದ್ದಿದ್ದು. ನನಗೆ ಯಾಕೋ ಮನ್ಸು ತಡೀಲಿಲ್ಲ, ಹೇಳ್ಬೇಕು ಅಂತ ಹೇಳಿಸ್ತು. ಇವತ್ತಲ್ಲ ನಾಳೆ ಅಲ್ಲ, ಇನ್ನೊಂದ್ ದಿವಸ ಆಗಿ ಕಿಟ್ಟಿ ಸರ್ದು ಮತ್ತೆ ನಮ್ ರಾಥೋಡ್ ಸರ್ದು ಗುರುಕುಲ ಅಕಾಡೆಮಿ ಅವ್ರದ್ದು ಏನೇ ಒಂದು ಅವ್ರದ್ದು ಸೋರ್ಸ್ ಕೊಟ್ರು ನಿಜವಾಗ್ಲೂ ಫಾಲೋ ಮಾಡಿ. ಯಾಕಂತ ಹೇಳಿದ್ರೆ ನನ್ನ ಸ್ನೇಹಿತ 35 ವರ್ಷ ಏಜ್ ಆಗಿದೆ, ಇವತ್ತಿಗೂ ಕೂಡ ಅವನು ಓದ್ತಾ ಇದ್ದಾನೆ ಅಂತ ಹೇಳಿದ್ರೆ ಕಿಟ್ಟಿ ಸರ್ನ ಫಾಲೋ ಮಾಡ್ತಾ ಇದ್ದಾನೆ. ಇವತ್ತಿಗೂ ಅವನ ಹುಮ್ಮಸ್ಸು, ಅವನ ಒಂದು ಛಲನ ಕಳ್ಕೊಂಡಿದ್ದ. ಇಷ್ಟ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.